ಪಾಕಿಸ್ತಾನವನ್ನು ನಂಬಿ ಟರ್ಕಿ ಕಂಗೆಟ್ಟು ಹೋಗಿದೆ. ಯುದ್ಧದ ವೇಳೆ ಪಾಕಿಸ್ತಾನದಿಂದ ಭಾರತಕ್ಕೆ ಡ್ರೋನ್ ಬಿಟ್ಟು ಟರ್ಕಿ ನರಿಬುದ್ಧಿಯನ್ನು ತೋರಿಸಿತ್ತು. ಇದೀಗ ಟರ್ಕಿಗೆ ಭಾರತ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಸೆಲೆಬಿ ಏವಿಯೇಷನ್ ಲೈಸೆನ್ಸ್ ರದ್ದತಿಗೆ ಸರ್ಕಾರ ಆದೇಶಿಸಿದೆ. ಟರ್ಕಿಗೆ ಮತ್ತೊಂದು ಬಿಗ್ ಶಾಕ್. ಟರ್ಕಿ ಕಂಪನಿ ಸೆಲೆಬಿ ವಿರುದ್ಧ ತನಿಖೆಗೆ ಆದೇಶ. ಪಹಲ್ಗಾಮ್ ದಾಳಿ ಮಾಡಿದ ಪಾಕ್ಗೆ ಭಾರತ ಏರ್ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸಿತ್ತು. ಈ ವೇಳೆ ಪಾಕ್ಗೆ ಸಹಾಯ ಮಾಡಿದ್ದು ಟರ್ಕಿ. ಬರೋಬ್ಬರಿ 100ಕ್ಕೂ ಹೆಚ್ಚು ಡ್ರೋನ್ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿತ್ತು. ಇದನ್ನ ಭಾರತ ಗಡಿಯೊಳಗೆ ಎಂಟ್ರಿಗೂ ಮುಂಚೆಯೇ ಹೊಸಕಿ ಹಾಕಿತ್ತು. ಇದರ ಬೆನ್ನಲ್ಲೇ ಟರ್ಕಿಗೆ ಭಾರತ ಬಿಗ್ ಶಾಕ್ ನೀಡಿದೆ. ಅದು ಏನೆಂದ್ರೆ ಸೆಲೆಬಿ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದೆ ಎಂದು ಮೂಲಗಳು ಹೇಳಿವೆ. ಸೆಲೆಬಿ ಏವಿಯೇಷನ್ ಇದು ಟರ್ಕಿಯ ಕಂಪನಿ. ದೆಹಲಿ, ಮುಂಬೈ, ಚೆನ್ನೈ ಸೇರಿ ಭಾರತದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಬ್ಯಾಗೇಜ್ ನಿರ್ವಹಣೆ ಮಾಡುತ್ತಿರುವ ಕಂಪನಿ ಇದು. ಪ್ರಯಾಣಿಕರ ಸೇವೆ, ಲಗೇಜ್ ಲೋಡಿಂಗ್, ಫ್ಲೈಟ್ ಆಪರೇಷನ್, ರಾಮ್ ಸರ್ವಿಸ್, ಕಾರ್ಗೋ ಮತ್ತು ಪೋಸ್ಟಲ್, ವೇರ್ ಹೌಸ್ ಸೇವೆ ಹಾಗೂ ಬ್ರಿಡ್ಜ್ ಸರ್ವಿಸ್ ಅನ್ನ ಈ ಕಂಪನಿ ಒದಗಿಸುತ್ತೆ. ಇದು ಭಾರತದಲ್ಲಿ ಸುಮಾರು ವರ್ಷಕ್ಕೆ 58,000 ವಿಮಾನಗಳನ್ನ ನಿರ್ವಹಣೆ ಮಾಡುತ್ತಿದೆ. ಸುಮಾರು 8,000 ಉದ್ಯೋಗಿಗಳು ಇದರಲ್ಲಿದ್ದಾರೆ. ಇದು ಟರ್ಕಿಯ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಈ ಸೆಲೆಬಿ ಟರ್ಕಿ ಮೂಲದ ಕಂಪನಿಯಾಗಿದ್ದು ಇದರ ಕಾರ್ಯವ್ಯಾಪ್ತಿ, ವ್ಯವಹಾರದ ಬಗ್ಗೆ ತನಿಖೆಗೆ ಸೂಚಿಸಿದೆ. This is a security aspect and we are talking with the security agencies also and it is there in the notice of us and we'll see what decision needs to be taken. We are working it out. ಆತಂಕದ ವಿಷಯವೆಂದರೆ ಟರ್ಕಿಯ ಸೆಲೆಬಿ ಏವಿಯೇಷನ್ ಭಾರತದ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ವ್ಯವಹಾರ ನಡೆಸುತ್ತದೆ. ಏರ್ಪೋರ್ಟ್ನ ಎಲ್ಲಾ ಸೆನ್ಸಿಟಿವ್ ಮಾಹಿತಿಗಳು ಈ ಕಂಪನಿಗಳಿಗೆ ಸಿಗುವ ಸಾಧ್ಯತೆ ಇದೆ. ಎಲ್ಲಾ ವಿಮಾನಗಳ ಒಳಗೆ ಹೋಗುವ ಅಧಿಕಾರ ಈ ಕಂಪನಿಯ ಉದ್ಯೋಗಿಗಳಿಗೆ ಇದೆ. ರಕ್ಷಣಾ ತಜ್ಞರ ಪ್ರಕಾರ ಟರ್ಕಿ ಈಗ ಭಾರತದ ಶತ್ರು ರಾಷ್ಟ್ರ. ವಿಮಾನದ ನಿಲ್ದಾಣದಂತಹ ಹೈ ಸೆಕ್ಯೂರಿಟಿ ಪ್ರದೇಶಗಳಲ್ಲಿ ಶತ್ರು ರಾಷ್ಟ್ರದ ಕಂಪನಿಗೆ ಪ್ರವೇಶ ಕೊಟ್ಟರೆ ನಮ್ಮ ರಹಸ್ಯದ ಮಾಹಿತಿಗಳು, ಮಿಲಿಟರಿ ಮಾಹಿತಿಗಳು ಶತ್ರು ರಾಷ್ಟ್ರದ ಪಾಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಸೆಲೆಬಿ ಏವಿಯೇಷನ್ಗೆ ಏರ್ಪೋರ್ಟ್ ಪ್ರವೇಶ ನಿರಾಕರಿಸಬೇಕು ಎಂಬ ಕೂಗು ಎದ್ದಿದೆ. ಇದೇ ಕಾರಣಕ್ಕೆ ಭಾರತ ಸೆಲೆಬಿ ಏವಿಯೇಷನ್ ಮೇಲೆ ಒಂದು ಕಣ್ಣಿಟ್ಟಿದೆ. ತನಿಖೆ ಕೂಡ ಆರಂಭಿಸಿದೆ ಎಂದು ಮೂಲಗಳು ಹೇಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನವನ್ನು ನಂಬಿ ಟರ್ಕಿ ಕಂಗೆಟ್ಟು ಹೋಗಿದೆ. ಯುದ್ಧದ ವೇಳೆ ಪಾಕಿಸ್ತಾನದಿಂದ ಭಾರತಕ್ಕೆ ಡ್ರೋನ್ ಬಿಟ್ಟು ಟರ್ಕಿ ನರಿಬುದ್ಧಿಯನ್ನು ತೋರಿಸಿತ್ತು. ಇದೀಗ ಟರ್ಕಿಗೆ ಭಾರತ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಸೆಲೆಬಿ ಏವಿಯೇಷನ್ ಲೈಸೆನ್ಸ್ ರದ್ದತಿಗೆ ಸರ್ಕಾರ ಆದೇಶಿಸಿದೆ. ಟರ್ಕಿಗೆ ಮತ್ತೊಂದು ಬಿಗ್ ಶಾಕ್. ಟರ್ಕಿ ಕಂಪನಿ ಸೆಲೆಬಿ ವಿರುದ್ಧ ತನಿಖೆಗೆ ಆದೇಶ. ಪಹಲ್ಗಾಮ್ ದಾಳಿ ಮಾಡಿದ ಪಾಕ್ಗೆ ಭಾರತ ಏರ್ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸಿತ್ತು. ಈ ವೇಳೆ ಪಾಕ್ಗೆ ಸಹಾಯ ಮಾಡಿದ್ದು ಟರ್ಕಿ. ಬರೋಬ್ಬರಿ 100ಕ್ಕೂ ಹೆಚ್ಚು ಡ್ರೋನ್ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿತ್ತು. ಇದನ್ನ ಭಾರತ ಗಡಿಯೊಳಗೆ ಎಂಟ್ರಿಗೂ ಮುಂಚೆಯೇ ಹೊಸಕಿ ಹಾಕಿತ್ತು. ಇದರ ಬೆನ್ನಲ್ಲೇ ಟರ್ಕಿಗೆ ಭಾರತ ಬಿಗ್ ಶಾಕ್ ನೀಡಿದೆ. ಅದು ಏನೆಂದ್ರೆ ಸೆಲೆಬಿ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದೆ ಎಂದು ಮೂಲಗಳು ಹೇಳಿವೆ. ಸೆಲೆಬಿ ಏವಿಯೇಷನ್ ಇದು ಟರ್ಕಿಯ ಕಂಪನಿ. ದೆಹಲಿ, ಮುಂಬೈ, ಚೆನ್ನೈ ಸೇರಿ ಭಾರತದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಬ್ಯಾಗೇಜ್ ನಿರ್ವಹಣೆ ಮಾಡುತ್ತಿರುವ ಕಂಪನಿ ಇದು. ಪ್ರಯಾಣಿಕರ ಸೇವೆ, ಲಗೇಜ್ ಲೋಡಿಂಗ್, ಫ್ಲೈಟ್ ಆಪರೇಷನ್, ರಾಮ್ ಸರ್ವಿಸ್, ಕಾರ್ಗೋ ಮತ್ತು ಪೋಸ್ಟಲ್, ವೇರ್ ಹೌಸ್ ಸೇವೆ ಹಾಗೂ ಬ್ರಿಡ್ಜ್ ಸರ್ವಿಸ್ ಅನ್ನ ಈ ಕಂಪನಿ ಒದಗಿಸುತ್ತೆ. ಇದು ಭಾರತದಲ್ಲಿ ಸುಮಾರು ವರ್ಷಕ್ಕೆ 58,000 ವಿಮಾನಗಳನ್ನ ನಿರ್ವಹಣೆ ಮಾಡುತ್ತಿದೆ. ಸುಮಾರು 8,000 ಉದ್ಯೋಗಿಗಳು ಇದರಲ್ಲಿದ್ದಾರೆ. ಇದು ಟರ್ಕಿಯ ಕಂಪನಿ ವಿರುದ್ಧ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಈ ಸೆಲೆಬಿ ಟರ್ಕಿ ಮೂಲದ ಕಂಪನಿಯಾಗಿದ್ದು ಇದರ ಕಾರ್ಯವ್ಯಾಪ್ತಿ, ವ್ಯವಹಾರದ ಬಗ್ಗೆ ತನಿಖೆಗೆ ಸೂಚಿಸಿದೆ. This is a security aspect and we are talking with the security agencies also and it is there in the notice of us and we'll see what decision needs to be taken. We are working it out. ಆತಂಕದ ವಿಷಯವೆಂದರೆ ಟರ್ಕಿಯ ಸೆಲೆಬಿ ಏವಿಯೇಷನ್ ಭಾರತದ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ವ್ಯವಹಾರ ನಡೆಸುತ್ತದೆ. ಏರ್ಪೋರ್ಟ್ನ ಎಲ್ಲಾ ಸೆನ್ಸಿಟಿವ್ ಮಾಹಿತಿಗಳು ಈ ಕಂಪನಿಗಳಿಗೆ ಸಿಗುವ ಸಾಧ್ಯತೆ ಇದೆ. ಎಲ್ಲಾ ವಿಮಾನಗಳ ಒಳಗೆ ಹೋಗುವ ಅಧಿಕಾರ ಈ ಕಂಪನಿಯ ಉದ್ಯೋಗಿಗಳಿಗೆ ಇದೆ. ರಕ್ಷಣಾ ತಜ್ಞರ ಪ್ರಕಾರ ಟರ್ಕಿ ಈಗ ಭಾರತದ ಶತ್ರು ರಾಷ್ಟ್ರ. ವಿಮಾನದ ನಿಲ್ದಾಣದಂತಹ ಹೈ ಸೆಕ್ಯೂರಿಟಿ ಪ್ರದೇಶಗಳಲ್ಲಿ ಶತ್ರು ರಾಷ್ಟ್ರದ ಕಂಪನಿಗೆ ಪ್ರವೇಶ ಕೊಟ್ಟರೆ ನಮ್ಮ ರಹಸ್ಯದ ಮಾಹಿತಿಗಳು, ಮಿಲಿಟರಿ ಮಾಹಿತಿಗಳು ಶತ್ರು ರಾಷ್ಟ್ರದ
ರಾಷ್ಟ್ರದ ಪಾಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಸೆಲೆಬಿ ಏವಿಯೇಷನ್ಗೆ ಏರ್ಪೋರ್ಟ್ ಪ್ರವೇಶ ನಿರಾಕರಿಸಬೇಕು ಎಂಬ ಕೂಗು ಎದ್ದಿದೆ. ಇದೇ ಕಾರಣಕ್ಕೆ ಭಾರತ ಸೆಲೆಬಿ ಏವಿಯೇಷನ್ ಮೇಲೆ ಒಂದು ಕಣ್ಣಿಟ್ಟಿದೆ. ತನಿಖೆ ಕೂಡ ಆರಂಭಿಸಿದೆ ಎಂದು ಮೂಲಗಳು ಹೇಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನವನ್ನ ನಂಬಿ ಟರ್ಕಿ ಕಂಗೆಟ್ಟು ಹೋಗಿದೆ. ಯುದ್ಧದ ವೇಳೆ ಪಾಕಿಸ್ತಾನದಿಂದ ಭಾರತಕ್ಕೆ ಡ್ರೋನ್ ಬಿಟ್ಟು ಟರ್ಕಿ ನರಿಬುದ್ಧಿಯನ್ನ ತೋರಿಸಿತ್ತು. ಇದೀಗ ಟರ್ಕಿಗೆ ಭಾರತ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ಸೆಲೆಬಿ ಏವಿಯೇಷನ್ ಲೈಸೆನ್ಸ್ ರದ್ದತಿಗೆ ಸರ್ಕಾರ ಆದೇಶಿಸಿದೆ. ಟರ್ಕಿಗೆ ಮತ್ತೊಂದು ಬಿಗ್ ಶಾಕ್. ಟರ್ಕಿ ಕಂಪನಿ ಸೆಲೆಬಿ ವಿರುದ್ಧ ತನಿಖೆಗೆ ಆದೇಶ. ಪಹಲ್ಗಾಮ್ ದಾಳಿ ಮಾಡಿದ ಪಾಕ್ಗೆ ಭಾರತ ಏರ್ ಸ್ಟ್ರೈಕ್ ಮಾಡಿ ಸರಿಯಾಗಿ ಬುದ್ಧಿ ಕಲಿಸಿತ್ತು. ಈ ವೇಳೆ ಪಾಕ್ಗೆ ಸಹಾಯ ಮಾಡಿದ್ದು ಟರ್ಕಿ. ಬರೋಬ್ಬರಿ 100ಕ್ಕೂ ಹೆಚ್ಚು ಡ್ರೋನ್ ಕೊಟ್ಟು ಭಾರತದ ಮೇಲೆ ದಾಳಿ ಮಾಡಿಸಿತ್ತು. ಇದನ್ನ ಭಾರತ ಗಡಿಯೊಳಗೆ ಎಂಟ್ರಿಗೂ ಮುಂಚೆಯೇ ಹೊಸಕಿ ಹಾಕಿತ್ತು. ಇದರ ಬೆನ್ನಲ್ಲೇ ಟರ್ಕಿಗೆ ಭಾರತ ಬಿಗ್ ಶಾಕ್ ನೀಡಿದೆ. ಅದು ಏನೆಂದ್ರೆ ಸೆಲೆಬಿ ಮೇಲೆ ಕೇಂದ್ರ ಸರ್ಕಾರ ಕಣ್ಣಿಟ್ಟಿದೆ ಎಂದು ಮೂಲಗಳು ಹೇಳಿವೆ. ಸೆಲೆಬಿ ಏವಿಯೇಷನ್ ಇದು ಟರ್ಕಿಯ ಕಂಪನಿ. ದೆಹಲಿ, ಮುಂಬೈ, ಚೆನ್ನೈ ಸೇರಿ ಭಾರತದ ಪ್ರಮುಖ ಏರ್ಪೋರ್ಟ್ಗಳಲ್ಲಿ ಬ್ಯಾಗೇಜ್ ನಿರ್ವಹಣೆ ಮಾಡುತ್ತಿರುವ ಕಂಪನಿ ಇದು. ಪ್ರಯಾಣಿಕರ ಸೇವೆ, ಲಗೇಜ್ ಲೋಡಿಂಗ್, ಫ್ಲೈಟ್ ಆಪರೇಷನ್, ರಾಮ್ ಸರ್ವಿಸ್, ಕಾರ್ಗೋ ಮತ್ತು ಪೋಸ್ಟಲ್ ವೇರ್ ಹೌಸ್ ಸೇವೆ ಹಾಗೂ ಬ್ರಿಡ್ಜ್ ಸರ್ವಿಸ್ ಅನ್ನ ಈ ಕಂಪನಿ ಒದಗಿಸುತ್ತೆ. ಇದು ಭಾರತದಲ್ಲಿ ಸುಮಾರು ವರ್ಷಕ್ಕೆ 58,000 ವಿಮಾನಗಳನ್ನ ನಿರ್ವಹಣೆ ಮಾಡುತ್ತಿದೆ. ಸುಮಾರು 8,000 ಉದ್ಯೋಗಿಗಳು ಇದರಲ್ಲಿದ್ದಾರೆ. ಇದು ಟರ್ಕಿಯ ಕಂಪನಿ. ವಿರುದ್ಧ ಕೇಂದ್ರ ಸರ್ಕಾರ ತನಿಖೆಗೆ ಆದೇಶಿಸಿದೆ. ಈ ಸೆಲೆಬಿ ಟರ್ಕಿ ಮೂಲದ ಕಂಪನಿಯಾಗಿದ್ದು ಇದರ ಕಾರ್ಯವ್ಯಾಪ್ತಿ, ವ್ಯವಹಾರದ ಬಗ್ಗೆ ತನಿಖೆಗೆ ಸೂಚಿಸಿದೆ. This is a security aspect, and we are talking with the security agencies also, and it is there in the notice of us, and we'll see what decision needs to be taken. We are working it out. ಆತಂಕದ ವಿಷಯವೆಂದರೆ ಟರ್ಕಿಯ ಸೆಲೆಬಿ ಏವಿಯೇಷನ್ ಭಾರತದ ಹೈ ಸೆಕ್ಯೂರಿಟಿ ಝೋನ್ನಲ್ಲಿ ವ್ಯವಹಾರ ನಡೆಸುತ್ತದೆ. ಏರ್ಪೋರ್ಟ್ನ ಎಲ್ಲಾ ಸೆನ್ಸಿಟಿವ್ ಮಾಹಿತಿಗಳು ಈ ಕಂಪನಿಗಳಿಗೆ ಸಿಗುವ ಸಾಧ್ಯತೆ ಇದೆ. ಎಲ್ಲಾ ವಿಮಾನಗಳ ಒಳಗೆ ಹೋಗುವ ಅಧಿಕಾರ ಈ ಕಂಪನಿಯ ಉದ್ಯೋಗಿಗಳಿಗೆ ಇದೆ. ರಕ್ಷಣಾ ತಜ್ಞರ ಪ್ರಕಾರ ಟರ್ಕಿ ಈಗ ಭಾರತದ ಶತ್ರು ರಾಷ್ಟ್ರ. ವಿಮಾನದ ನಿಲ್ದಾಣದಂತಹ ಹೈ ಸೆಕ್ಯೂರಿಟಿ ಪ್ರದೇಶಗಳಲ್ಲಿ ಶತ್ರು ರಾಷ್ಟ್ರದ ಕಂಪನಿಗೆ ಪ್ರವೇಶ ಕೊಟ್ಟರೆ ನಮ್ಮ ರಹಸ್ಯದ ಮಾಹಿತಿಗಳು, ಮಿಲಿಟರಿ ಮಾಹಿತಿಗಳು ಶತ್ರು ರಾಷ್ಟ್ರ ಪಾಲಾಗುವ ಸಾಧ್ಯತೆ ಇದೆ. ಹಾಗಾಗಿ ಸೆಲೆಬಿ ಏವಿಯೇಷನ್ಗೆ ಏರ್ಪೋರ್ಟ್ ಪ್ರವೇಶ ನಿರಾಕರಿಸಬೇಕು ಎಂಬ ಕೂಗು ಎದ್ದಿದೆ. ಇದೇ ಕಾರಣಕ್ಕೆ ಭಾರತ ಸೆಲೆಬಿ ಏವಿಯೇಷನ್ ಮೇಲೆ ಒಂದು ಕಣ್ಣಿಟ್ಟಿದೆ. ತನಿಖೆ ಕೂಡ ಆರಂಭಿಸಿದೆ ಎಂದು ಮೂಲಗಳು ಹೇಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.